ಆಗಿದ್ದು ಆಗೋಯ್ತು ಅಮರ್. ಲವ್ ಫೇಲ್ಯೂರ್ ಆಗಿರೋ ನೋವಿರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಅದೇ ಜೀವನ ಅಲ್ವಲ್ಲೋ. ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ್ವೋ. ಅಮರ್, ಸ್ಟೇಷನಿಂದ ಬಂದಮೇಲೆ ರಾಧಿಕಾನ್ ಮೀಟಾಗಿ ಮಾತಾಡ್ತೀನಿ ಅಂತ ಆವೇಶದಲ್ಲಿ ಹೋದೆ. ಮನೆಗೆ ಹೋಗದೆ ಇಲ್ಲಿಗೆ ಬಂದಿದ್ಯಾ? ನೀನು ಫೋನಲ್ಲೂ ಸರಿಯಾಗಿ ಮಾತಾಡಲಿಲ್ಲ ಅಂತ ಅಂಕಲ್ ತುಂಬ ಬೇಜಾರು ಮಾಡ್ಕೊಂಡ್ರು ಕಣೋ. ಒಂಟಿಯಾಗಿರಬೇಡ ಕಣೋ, ನಡಿ ಮನೆಗೆ ಹೋಗೋಣ. ಲೇ ಸಾಯ್, ನಾವು ಯಾವಾಗ ಗೆಸ್ಟ್ ಹೌಸಿಗೆ ಬಂದರೂ ಪಾರ್ಟಿ ಮಾಡ್ತಾ ಇದ್ವಿ, ಒಳ್ಳೆ ಫುಡ್ ತಿಂತಾ ಇದ್ವಿ. ಇವತ್ತು ಕೂಡ ನಿಮ್ಗಿಷ್ಟ ಇರೋ ಲಂಚ್ನೇ ರೆಡಿ ಮಾಡಿಸಿದ್ದೀನಿ, ಬನ್ನಿ. ಸ್ವಾಮಿ, ಸ್ವಾಮಿ, ಯಜಮಾನ್ರೆ ಸ್ವಾಮಿ, ಹೇಳಿ ಯಜಮಾನ್ರೆ. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಒಳ್ಳೆ ಊಟ ರೆಡಿ ಮಾಡು. ಫಿಶ್ ಕರಿ ಮಾತ್ರ ಮಿಸ್ಸೇ ಆಗಬಾರ್ದು. ಸರಿ ಯಜಮಾನ್ರೆ. ಏನು ಅಮರ್ ಇದು? ನಿನ್ನ ಸಂತೋಷಕ್ಕಿಂತ ನಮಗೆ ಫುಡ್ ಇಂಪಾರ್ಟೆಂಟಾ? ಮೊದಲು ನಾವು ಮನೆಗೆ ಹೋಗೋಣ, ನಡಿ. ಲಂಚ್ ಮಾಡೋಣ ಅಂತ ಹೇಳಿದ್ದೀನಿ, ಮಾಡೋಣ. ಇನ್ನೇನು ಮಾತಾಡಬೇಡ, ಹಾಂ? ನಡೀರಿ. ಎಲ್ಲ ಇದೆ ಸ್ವಾಮಿ, ಆದ್ರೆ ನಾನು ಹೇಳಿದ ಫಿಶ್ ಕರಿ ಇಲ್ಲಿ. ಒಳ್ಳೆ ಮೀನು ಸಿಕ್ಲಿಲ್ಲ ಯಜಮಾನ್ರೆ, ಅದಕ್ಕೆ ಮೀನ್ ಸಾರನ್ನ ಆರ್ಡರ್ ಮಾಡಿದ್ದೀನಿ. ಬಂದ್ಬಿಡುತ್ತೆ ಯಜಮಾನ್ರೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ಸರ್, ಆರ್ಡರ್. ಲೇ, ಶುರು ಮಾಡ್ರೋ. ಹೇಯ್, ತಿನ್ನೋ. ಹೇಯ್, ಪ್ಲೇಟ್ ತಗೊಳ್ಳೋ. ತಗೊಳ್ಳಿ ಯಜಮಾನ್ರೆ. ಹಾಂ ಹಾಂ, ಇಲ್ಲಿ ಕೊಡು ಸ್ವಾಮಿ. ತುಂಬ ಚೆನ್ನಾಗಿದೆ ಮಗ, ನಿಂಗೆ ಇಷ್ಟ ಅಲ್ವೇನೋ? ಹೇಯ್, ಪ್ಲೇಟ್ ಕೊಡೋ. ತುಂಬ ಚೆನ್ನಾಗಿದೆ ಮಗ, ನಿಮ್ಗಿಷ್ಟ ಅಲ್ವಾ? ತಿನ್ರಿ. ತಿನ್ರೋ. ಹೇ, ಏನೋ ನೋಡ್ತಾ ಇದ್ದೀರಾ? ತಿನ್ರಿ. ಸಾಯ್, ತಿನ್ನೋ. ಲೇ ಹರೀಶ್, ತಿನ್ನು ತಿನ್ನೋ. ಅಮರ್, ನಿನ್ಗೋಸ್ಕರ ಅಲ್ಲದೆ ಹೋದ್ರು ತಂದೆಯಾಗಿ ನಿಮ್ಮ ಅಪ್ಪ ನಿನ್ನ ಬಗ್ಗೆ ಪಡ್ತಿರೋ ಆತಂಕನಾದರೂ ಅರ್ಥ ಮಾಡ್ಕೊಳ್ಳೋ. ಲಂಚ್ ಆದ್ಮೇಲೆ ನಾವು ಮನೆಗೆ ಹೋಗೋಣ. ಅದೆಲ್ಲ ಆಮೇಲೆ. ಫಿಶ್ ಕರಿ ತುಂಬ ಚೆನ್ನಾಗಿದೆ, ಮೊದಲು ತಿನ್ನಿ. ತಿನ್ನೋ, ತಿನ್ನು. ಲೋ, ನಾನು ರಾಧಿಕಾಗೆ ಫೋನ್ ಮಾಡಿ ಮಾತಾಡಿದೆ ಕಣೋ. ನಿನ್ನ ಜೊತೆ ಮಾತಾಡಿದ್ಮೇಲೆ ಅವಳ ಮನ್ಸಿನಲ್ಲಿದ್ದ ಭಾರ ಎಲ್ಲ ಕಮ್ಮಿ ಆಗಿ ಮನಸ್ಸು ಹಗುರ ಆಯಿತು ಅಂತ ಹೇಳಿದ್ಲು. ಇನ್ಮೇಲೆ ಅವಳ ಲೈಫು ಚೆನ್ನಾಗಿರುತ್ತೆ, ಸಮಸ್ಯೆ ಎಲ್ಲ ಬಗೆಹರಿದಿದೆ ಅಂತ ತುಂಬ ನೆಮ್ಮದಿಯಾಗಿ ಮಾತಾಡಿದ್ಲು. ಈಗ ನೀನು ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೋ? ಮುಗ್ದು ಹೋಗಿರೋ ವಿಷಯದಿಂದ ಪಾಠ ಕಲ್ತ್ಕೊಂಡು ಹೊಸ ಭವಿಷ್ಯಕ್ಕೆ ದಾರಿ ಹುಡುಕ್ಬೇಕೇ ಹೊರತು ಅದೇ ಯೋಚನೆಯಲ್ಲಿ ಮುಳುಗಿ ಜೀವನನ ಹಾಳು ಮಾಡ್ಕೋಬಾರ್ದು. ನಿನ್ನ ಅಷ್ಟೊಂದು ಪ್ರೀತಿಸಿದ ರಾಧಿಕಾನೂ ಅದೇ ಮಾಡ್ತಿರೋದು, ನೀನು ಹಾಗೆ ಮಾಡಬೇಕು ಅಮರ್.
ನಾನಿಲ್ಲೇ ಇರೋದ್ರಿಂದ ಪಾಪ ಮುಜುಗರ ಆಗಿ ಕೈಲಾಶ್ ಅವರು ಹೊರಗಡೆ ಬರ್ತಿಲ್ಲ ಅನ್ಸುತ್ತೆ. ರಾಧಿಕಾ ಅವರೇ, ಒಂದ್ಸಲ ನಾನು ನೋಡ್ತೀನಿ ರೀ. ಸಂಕೋಚ ಪಡ್ಕೊಳ್ದೆ ತರಿಸ್ಕೊಳ್ಳಿ. ಏನೇ ಅವಶ್ಯಕತೆ ಇದ್ರೂ ಯೋಚನೆ ಮಾಡದೆ ನಂಗೆ ಕಾಲ್ ಮಾಡಿ. ನಿಮಗೆ ಯಾವ ಕಾರ್ ಇಷ್ಟ ಹೇಳಿ, ನಿಮಗೋಸ್ಕರ ಈಗಲೇ ಹೊಸ ಕಾರ್ ಬುಕ್ ಮಾಡ್ತೀನಿ. ಕಾರ್ ಇಟ್ಕೊಂಡು ನಾನೇನ್ರಿ ಮಾಡಲಿ? ನಾನು ಎಲ್ಲಿಗೆ ಹೋಗಬೇಕಾಗಿದೆ ಹೇಳಿ? ಅವಶ್ಯಕತೆ ಹೇಳಿ ಕೇಳಿ ಬರಲ್ವಲ್ರಿ. ನಿಮ್ಮದು ಅಂತ ಒಂದು ಕಾರ್ ಇದ್ದರೆ ಡ್ರೈವರ್ಗೆ ಕಾಯೋ ಬದಲು ಕೆಲಸ ಇದ್ದರೆ ನೀವೇ ಹೋಗ್ಬೋದಲ್ಲ. ನನಗೆ 2 ವೀಲರ್ ಓಡ್ಸೋಕ್ಕೆ ಬರಲ್ಲ ರೀ. ಕಾರ್ ಯಾಕೆ? ನೀವು ಜೋಕ್ ಮಾಡ್ತಿದ್ದೀರಾ ಅಲ್ವಾ? ನಿಮಗೆ 2 ವೀಲರ್ ಓಡ್ಸೋಕ್ಕೆ ಯಾಕೆ ಬರಲ್ಲ? ಒಂದ್ಸಲ ಸುಮ್ಮನೆ ಸ್ಕೂಟಿ ಓಡ್ಸಕ್ಕೆ ಹೋಗಿ ಕೆಳಗೆ ಬಿದ್ದುಬಿಟ್ಟಿದ್ದೆ. ಓ, ಅವಾಗಿಂದ ಭಯಪಟ್ಟು ಕಲೀಲೇ ಇಲ್ಲ. ಒಳ್ಳೆ ಕಥೆ ರೀ. ಭಯ ಅಂತ ಬಿಟ್ಬಿಟ್ರೆ ಯಾವತ್ತೂ ಕಲಿಯಲ್ಲ. ಮೊದಲು ನೀವು ಸ್ಕೂಟಿ ಕಲ್ತ್ಕೊಳ್ಳಿ. ಅದನ್ನು ಕಲ್ತ್ಕೊಂಡ್ಮೇಲೆ ನೀವು ಕಾರ್ ಓಡಿಸೋದು ಕಲ್ತ್ರೆ ಆಯಿತು. ಸಾರಿ ಕಲ್ತ್ರೆ ಅಲ್ಲ, ನಾನೇ ಕಲಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ಫೋನ್. ಹಲೋ. ಯಾ, ಹಾಂ, ನಾನು ಈಗಲೇ ಹೊರಡ್ತಿದ್ದೀನಿ. ಓಕೆ, ಯಾ. ರಾಧಿಕಾ ಅವರೇ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಈಗಲೇ ಹೊರಡಬೇಕು. ಕಂದ ಕೈಲಾಶ್, 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 ಕೈಲಾಶ್. ಅಮ್ಮ, ಏನಮ್ಮ? ನಾನು ನಿರ್ಮಲಾ ದೇವಿ ಮನೆಗೆ ಅರ್ಜೆಂಟಾಗಿ ಒಂದು ಫಂಕ್ಷನ್ಗೆ ಹೋಗಬೇಕು. ಹೌದಾ? ಜೊತೆಲಿ ರಾಧಿಕಾನು ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮಿಬ್ರನ್ನೂ ಕಾರಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ನೀನು ಆಫೀಸ್ಗೆ ಹಾಗೆ ಹೋಗ್ಬಿಡು. ಅಮ್ಮ ಈಗ ಫಂಕ್ಷನ್ಗೆ ಹೋಗ್ತಿದ್ದಾರೆ. ಇದೇ ಸರಿಯಾದ ಸಮಯ ರಾಧಿಕಾ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಸ್ಕೂಟಿ ಕಲ್ಸಕ್ಕೆ. ಅಮ್ಮ,
ರಾಧಿಕಾ ಅವ್ರು ಯಾಕಮ್ಮ? ನೀನು ಹೋಗು, ಬೇಕು ಅಂದರೆ ಪ್ರಿಯಾ ಅವ್ರನ್ನ ಕರ್ಕೊಂಡು ಹೋಗು. ಯಾಕಂದ? ರಾಧಿಕಾ ನನ್ನ ಜೊತೆ ಬಂದ್ರೆ ಏನಾದ್ರೂ ಪ್ರಾಬ್ಲಮಾ? ಆ, ಅದು ಪ್ರಾಬ್ಲಮ್ ಅಂತ ಅಲ್ಲ ಅಮ್ಮ. ಅವ್ರಿಗಿಲ್ಲಿ ಎಲ್ಲರೂ ಹೊಸಬ್ರೆ ಅಲ್ವಾ, ಅವ್ರ ಜೊತೆ ಬೆರೆಯೋದಕ್ಕೆ ರಾಧಿಕಾ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಕರ್ಕೊಂಡು ಹೋದ್ರೆ ಮುಜುಗರ ಪಡ್ತಾರೆ. ಏನು ಅನ್ಕೊಳ್ದೆ ನೀವಿಬ್ರು ಹೋಗಿಮ್ಮ ಪ್ಲೀಸ್. ಸರಿ ಕಂದ. ಅಮ್ಮ ಪ್ರಿಯಾ, ನಾವು ಹೊರಡೋಣವಾ? ನಾನ್ ಯಾಕತ್ತೆ? ನನ್ನ ಜೊತೆ ಬಾ ಅಮ್ಮ. ನಡಿ. ಬಾ. ಓಕೆ ಬಾಯ್. ಓಕೆ ಬಾಯ್. ಬಾಯ್ ಬಾ ಬಾ ಅಕ್ಕ. ಬಾ. ಅತ್ತೆ, ಅಕ್ಕನ ತಡೆದು ಸಾಹೇಬ್ರು ನನ್ ಕರ್ಕೊಂಡು ಹೋಗಿ ಅಂದಿದ್ದು ನಂಗಂತೂ ಅರ್ಥ ಆಗ್ಲಿಲ್ಲ ಅತ್ತೆ. ನಾನು ಕೇಳಿದಾಗ್ಲೂ ಕೈಲಾಶ್ ಬೇಡ ಅಂದಿದ್ದಾನೆ ಅಂದ್ರೆ ಏನೋ ಕಾರಣ ಇದ್ದೇ ಇರತ್ತೆ. ಸರಿ ಬಿಡು, ನಡಿ, ನಮಗ್ ತಡ ಆಗತ್ತೆ. ಹಾ. ಡ್ರೈವರ್. ಹಾ, ಬಂದೆ ಮೇಡಮ್. ಅತ್ತೆಯವ್ರ ಜೊತೆ ನಾನು ಹೋಗ್ತಿದ್ನಲ್ಲ ಕೈಲಾಶ್ ಅವರೇ, ಯಾಕೆ ಬೇಡ ಅಂದ್ಬಿಟ್ರಿ? ಅತ್ತೆಯವ್ರು ಏನಾದರೂ ಅನ್ಕೊಂಡ್ರೇನೋ? ಅಮ್ಮ ಬೇಜಾರಾಗಿದ್ರೆ ತಕ್ಷಣ ಹೇಳ್ಬಿಡ್ತಿದ್ರೆ ಹೊರತು ಮನ್ಸಲ್ಲಿ ಮುಚ್ಚಿಡ್ಕೊಳಲ್ಲ. ಆ್ಯಕ್ಚುಲಿ ನಿಮಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ರಲ್ಲ, ನಿಮಗೆ ಡ್ರೈವಿಂಗ್ ಕಲಿಸ್ಬೇಕು ಅಂತಾನೆ ಅಮ್ಮನ ಜೊತೆ ಹೋಗ್ತಿರೋ ಥರ ಮಾಡಿದೆ. ನನಗೆ ತುಂಬ ಮುಖ್ಯವಾದ ಮೀಟಿಂಗ್ ಇದೆ ಅನ್ನೋ ಮಾತು ನಿಜಾನೇ ರಾಧಿಕಾ ಅವರೇ. ಆದರೆ ನನಗೆ ಈ ಪ್ರಪಂಚದಲ್ಲಿ ಅಮ್ಮ, ಅವರಾದ್ಮೇಲೆ ನೀವು, ಆಮೇಲೆ ಮಿಕ್ಕಿದ್ದೆಲ್ಲ. ನಿಮಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ ಮೇಲೂ ಕೂಡ ಕಲಿಸ್ಕೊಡ್ದೆ ಹೇಗಿರೋಕ್ಕಾಗತ್ತೆ ಹೇಳಿ? ಅದು ನನ್ನ ಜವಾಬ್ದಾರಿ ಅಲ್ವಾ? ಚಿಕ್ಕ ಅವಶ್ಯಕತೆಗೂ ಕೂಡ ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅದೇ ನನ್ನ ಉದ್ದೇಶ. ಅದು ರಾಧಿಕಾ ಅವರೇ, ಇಫ್ ಯು ಡೋಂಟ್ ಮೈಂಡ್ ಹೋಗೋಣವಾ? ನಿಮಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. 1-2 ಮಿನಿಟ್ಸಲ್ಲಿ ಬರ್ತೀನಿ. ಹಾಂ, ಸರಿ. ರಾಧಿಕಾಗೆ ಬಾವ ಗಾಡಿ ಕಲ್ಸ್ಕೊಡಕ್ ಕರ್ಕೊಂಡು ಹೋದ್ರೆ ತುಂಬಾ ಹತ್ರ ಆಗಿ ಆದಷ್ಟು ಬೇಗ ಶೋಭನದ ಮುಹೂರ್ತ ಆಗ್ಬಿಡುತ್ತೆ. ಹಾಗೆ ನಡೆಯೋದಕ್ಕೆ ಬಿಡಬಾರ್ದು. ಹೋಗ್ದಿರೋ ಥರ ತಡಿಬೇಕು. ನೀನ್ ಯಾವ ಪ್ರಯತ್ನನೂ ಮಾಡಬೇಡ್ವೆ. ಉಲ್ಟಾ ಹೊಡಿತಂದ್ರೆ ಮತ್ತೆ ಬೈಸ್ಕೋಬೇಕಾಗತ್ತೆ. ಇಲ್ಲ ಅಮ್ಮ, ಅವರಿಬ್ರು ಸೇರ್ದಿರೋ ಥರ ಮಾಡೇ ಮಾಡ್ತೀನಿ. ಈಗ ರಾಧಿಕಾ ಮೇಲಿಂದ ನಗ್ನಗ್ತ ಕೆಳಗಿಳಿತಾಳೆ. ನಾನಿಲ್ಲಿ ಚೆಲ್ಲಿರೋ ಕಾಫಿ ಮೇಲೆ ಕಾಲಿಟ್ಟು
ಜಾರಿ ಕಾಲ್ ಮುರ್ಕೋತಾಳೆ. ಆವಾಗ ಡ್ರೈವಿಂಗ್ ಕಲ್ಸ್ಕೊಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಯ್ಯೋ, ಮಲ್ಲೇಶ್ವರಿ ಯಾವ್ದೋ ಕಿಡಿ ಕೆಲಸ ಮಾಡಿದಾಳೆ. ಅದಕ್ಕೆ ಗೊತ್ತಾದ್ರೆ ಜನ್ಮ ಜಾಲಾಡ್ಬಿಡ್ತಾರೆ. ರಾಧಿಕಾ, ಒಂದ್ ನಿಮಿಷ ಇರು. ಅಯ್ಯೋ, ಅತ್ತೆ ಅಮ್ಮ, ಅತ್ತೆ ಅಮ್ಮ, ಒಂದ್ ನಿಮಿಷ ಇರು. ಪೆಟ್ಟಾಯ್ತಾ? ಅಯ್ಯೋ, ನಿಧಾನ. ಎದ್ದೇಳಮ್ಮ. ಹುಷಾರು. ಅಯ್ಯೋ, ಹುಷಾರು. ನನ್ ಸೊಂಟ. ಅಲ್ಲಿಗೆ ನಡಿ. ಅಯ್ಯೋ, ನಿಧಾನ. ಅಮ್ಮ. ಕೂತ್ಕೊಳ್ಳಿ. ಹುಷಾರು. ಅಮ್ಮ, ಅಯ್ಯೋ, ಸೊಂಟ ಮುರಿದೋಯ್ತಮ್ಮ. ರಾಧಿಕಾ ಅವರೇ, ನಾವು ಹೋಗೋಣವಾ? ಮಲ್ಲೇಶ್ವರಿ ನೋಡ್ಕೋತಾಳೆ. ನಡೀರಿ. ಜೋಪಾನ. ನಿನ್ನ ಬೇಡ್ವೆ, ತಾಯಿಗ್ ತಲೆ ಮೇಲೆ ಹೊಡಿಬಾರ್ದೆ, ತಪ್ಪೆ. ಏನ್ ಸೀಮೆಗಿಲ್ದಿರೋ ತಪ್ಪು? ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲಮ್ಮ. ನಿನ್ನ ಸೊಂಟ ಮುರಿದಿದ್ರೆ ಪೀಡೆ ತೊಲಗ್ತಿತ್ತು. ನೀನ್ ಮಾಡಿರೋ ಪ್ಲಾನಿಂದ ರಾಧಿಕಾ ಸೊಂಟ ಮುರಿದಿದ್ರೆ ನೀವು ಮತ್ತೆ ಗಂಟು ಮುಟ್ಟೆ ಕಟ್ಟಿಸ್ತಿದ್ಲು. ಅಬ್ಬಾ, ನನ್ ಸೊಂಟ ಮುರಿದಿರೋದ್ರಿಂದ ಇಲ್ಲೇ ಇನ್ನ ಸ್ವಲ್ಪ ದಿನ ಇದ್ದು ಆ ರಾಧಿಕಾನ ಈ ಮನೆಯಿಂದ ಆಚೆ ಹಾಕ್ಸಕ್ ಅವಕಾಶ ಇದೆ. ಇನ್ಮೇಲೆ ಯಾವತ್ತೂ ಹೀಗೆ ತಲೆ ಇಲ್ದಿರೋ ಕೆಲಸ ಮಾಡಬೇಡ. ಅಮ್ಮ, ಅಯ್ಯೋ, ಅಬ್ಬಾ. ರಾಧಿಕಾ ಅವರೇ, ನಿಮ್ಗೊಂದು ವಿಷಯ ಹೇಳ. ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಮನ್ಸಿರ್ಬೇಕು. ಅದೇ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಇಂಥ ಪ್ರಶಾಂತವಾಗಿರೋ ಪ್ಲೇಸ್ ಇರಬೇಕು. ನೋಡ್ತಾ ಇರಿ, ಡ್ರೈವಿಂಗಲ್ಲಿ ನಿಮ್ಮನ್ನ ಎಷ್ಟು ಪರ್ಫೆಕ್ಟ್ ಮಾಡ್ತೀನಿ ಅಂತ. ನನಗೆ ಗೊತ್ತೇ ಇಲ್ವಲ್ಲ ರೀ. ಪರವಾಗಿಲ್ಲ ಬಿಡಿ, ಗೊತ್ತಿಲ್ಲದೆ ಇರೋದನ್ನ ಬೇಗ ಕಲ್ತ್ಕೋಬೇಕು ರಾಧಿಕಾ ಅವರೇ. ಬರ್ದಿರೋದನ್ನ ಅವಕಾಶ ಸಿಕ್ಕ ತಕ್ಷಣ ಕಲ್ತು ಬಿಡಬೇಕು. ನೀವು ಬನ್ನಿ, ಬನ್ರಿ, ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್.